ನಾಲ್ಕೇ ನಾಲ್ಕು ಮಳೆ ಹನಿ ಉದುರಿದ್ರೂ ಸಾಕು ಬೆಂಗಳೂರಿನಲ್ಲಿ ಮರಗಳು ಬುಡಮೇಲಾಗಿ ಬೀಳ್ತವೆ. ಅದಕ್ಕೆ ಕಾರಣ ಅವೈಜ್ಞಾನಿಕ ಕಾಮಗಾರಿ ಪದ್ಧತಿಯೂ ಕೂಡ ಒಂದು. ಈಗ ನಿನ್ನೆ ಮಳೆ ಆಗಿದೆ, ಭಾರೀ ಮಳೆಗೆ ರಸ್ತೆಗೆ ಕಾರೊಂದು ಸಿಲುಕಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. UB ಸಿಟಿಯ ಸದರ್ನ್ ಸ್ಟಾರ್ ಹೋಟೆಲ್ ಮುಂಭಾಗ ಘಟನೆ ನಡೆದಿದೆ. ರಸ್ತೆ ಕುಸಿದಿದೆಯಂತೆ, ಇನೋವಾ ಕಾರು ಅದರಲ್ಲಿ ತಗಲಾಕೊಂಡ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ರಸ್ತೆ ಬದಿ ಪಾರ್ಕ್ ಮಾಡಿದಂತಹ ಇನೋವಾ ಕಾರ್ ಇದು. ಕಳಪೆ ಕಾಮಗಾರಿ ಅಂಥೇಳಿ ವಾಹನ ಸವಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ. ಒಂದೇ ಒಂದು ಮಳೆಗೆ ಏನೆಲ್ಲ ಅಧ್ವಾನಗಳು ಸೃಷ್ಟಿಯಾಗಿದ್ದಾವೆ ನೋಡಿ. ಒಂದು ಕಡೆ ಮರ ಬೀಳ್ತಾ ಇದ್ದಾವೆ, ಮತ್ತೊಂದು ಕಡೆ ರಸ್ತೆ ಕುಸಿತಾ ಇದೆ, ಮಗದೊಂದು ಕಡೆ ಸರಿಯಾಗಿ ನೀರು ಹೋಗೋದಕ್ಕೆ ಅವಕಾಶ ಇಲ್ಲ. ಮುಂಗಾರು ಪೂರ್ವಕ್ಕೆ ಪರಿಸ್ಥಿತಿ ಹಿಂಗಾದರೆ ಮುಂಗಾರು ಮಳೆಯಲ್ಲಿ ಬೆಂಗಳೂರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಂಗಾರು ಪೂರ್ವ ಮಳೆ ಬೆಂಗಳೂರಿನಲ್ಲಿ ಅಬ್ಬರಿಸಿದೆ. ಸಹಜವಾಗಿಯೇ 108 ಸಮಸ್ಯೆಗಳು ಮಳೆಯಿಂದ ಈಗ ಸೃಷ್ಟಿಯಾಗ್ತಾ ಇದೆ. ವಿಜಯನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. ಭಾರೀ ಮಳೆ ಗಾಳಿಗೆ ಹೆಮ್ಮರವೊಂದು ಉರುಳಿ ಬಿದ್ದಿದೆ. ಮರ ಬಿದ್ದು 2 ಕಾರುಗಳು ಜಖಮ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮರದಡಿ ಪಾರ್ಕ್ ಮಾಡಿದ್ರಂತೆ ಬೈಕನ್ನು, ಕಾರನ್ನು ಸಂಪೂರ್ಣವಾಗಿ ಜಖಮ್ ಆಗಿ ಹೋಗಿದ್ದಾವೆ. ವಿಜಯನಗರದಲ್ಲಿ ಮಳೆ ತಂದಂತಹ ಅವಾಂತರ ನೋಡಿ. ಮರಕ್ಕೂ ಕೂಡ ಉಸಿರಾಡೋದಕ್ಕೆ ಜಾಗ ಕೊಡಬೇಕಲ್ವಾ? ಬೇರುಗಳು ಬಿಡೋದಕ್ಕೆ ಅವಕಾಶ ಕೊಡಬೇಕು, ನೀರಿಂಗೋದಕ್ಕೆ ಅವಕಾಶ ಕೊಡಬೇಕು. ಸುತ್ತಲೂ ಕಾಂಕ್ರೀಟ್ ಹಾಕಿ ಬಿಟ್ಬಿಟ್ರೆ ಸಣ್ಣ ಮಳೆ ಬಂದರೂ ಈ ರೀತಿಯ ಮರಗಳು ಬುಡ ಮೇಲಾಗಿ ಬೀಳ್ತವೆ. ಪರಿಸ್ಥಿತಿ ಹೆಂಗಾಗುತ್ತೆ ಅಂದರೆ ಹಿಂಗಾಗುತ್ತೆ. ಅದಾದಮೇಲೆ ಟೈಮ್ ಟು ಟೈಮ್ ಅವ್ರ ರೆಂಬೆ ಕೊಂಬೆಗಳನ್ನು ಕಟ್ಟು ಮಾಡಿದರೆ ದೊಡ್ಡ ಅನಾಹುತವನ್ನು ಕೂಡ ತಪ್ಪಿಸ್ಬೋದು. ಒಂದು ಕಡೆ ಅವೈಜ್ಞಾನಿಕ ಕಾಮಗಾರಿ ಪದ್ಧತಿ, ಮತ್ತೊಂದು ಕಡೆ GBA ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಅದರ ಪರಿಣಾಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರು ಸಣ್ಣದೊಂದು ಮಳೆ ಬಂದರೂ ಸಾಕು ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಎಲ್ಲಿ ಬೇಕಲ್ಲಿ ಮರಗಳು ಮುರ್ಕೊಂಡು ಬಿದ್ದಿದ್ದಾವೆ. ಒಂದು ಕಡೆ ಓಡಾಟದಕ್ಕೂ ಸಮಸ್ಯೆ, ಮತ್ತೊಂದು ಕಡೆ ಕೆಳಗೆ ಪಾರ್ಕ್ ಮಾಡಿದಂತಹ ವಾಹನಕ್ಕೂ ಕೂಡ ಹಾನಿ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಇನ್ನೇನೇನು ಸಮಸ್ಯೆಗಳಿಗೆ ಸಾಕ್ಷಿಯಾಗುತ್ತೆ ಬೆಂಗಳೂರು ಅನ್ನೋದೇ ಈಗಿರುವಂತಹ ಭಯ.